ದಿನದಿಂದ ದಿನಕ್ಕೆ ಮೂಡಾದ ಪ್ರಕರಣ ಜಟಿಲ ಆಗ್ತಾನೆ ಇದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಿದೆ. ಇದರ ನಡುವೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ್ ಅವರು ಆರಂಭದಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬರ್ತಿದ್ರು. ಈಗ ಒಂದು ದುಗುಡವನ್ನ ತೋಡ್ಕೊಳ್ತಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀವತ್ಸ್ ಅವರು ಇದ್ದಾರೆ. ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆತಂಕ ವ್ಯಕ್ತಪಡಿಸ್ತಿದ್ರೆ ಏನ್ ಸರ್ ಅದು, ಯಾಕೆ? ಏನಂದ್ರೆ ಯಾವುದು ಪ್ರಾರಂಭದಿಂದ ನಾವು ಸಂಶಯ ವ್ಯಕ್ತಪಡಿಸ್ತಾ ಇದ್ವಿ, ಫೈಲ್ಗಳು ಕಾಣೆ ಆಗತ್ತೆ, ನಾಪತ್ತೆ ಆಗತ್ತೆ ಅಂತ. ಇದು ದಿನೇ 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 ನಿಜ ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ. ನೋಡಿ, ಕಮಿಷನರು ಘಟನೋತ್ತರ ಅನುಮತಿಯನ್ನು ನಿರೀಕ್ಷಿಸಿ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಬರೀತಾರೆ ಹಿಂದಿನ ಕಮಿಷನರು. ನಾವು ಘಟನೋತ್ತರ ಅಂದ್ರೇನು, ಮೀಟಿಂಗ್ ಆದಮೇಲೆ ಇವರು ಅನುಮತಿ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ. ಘಟನೋತ್ತರ ಅನ್ನುವ ಪದಕ್ಕೆ ಒಬ್ಬ ಕಮಿಷನರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಫೈಲ್ಗಳೆಲ್ಲಿದೆ ಹಂಗಾರೆ ಇವತ್ತು? ನಾನು ನಿಮಗೆ ದಾಖಲಾತಿ ಕೊಡ್ತೀನಿ. ಮೂಲ ನಕ್ಷೆಯನ್ನು ಹಾಜರುಪಡಿಸದೇನೆ ಮೂಡಾಗೆ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಅಪ್ಲೈ ಮಾಡಿದ್ದಾರೆ ಜನ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ ಇವರು ಮೂಡಾದಲ್ಲಿ. ಹೇಗಾಗುತ್ತೆ ಕೇಳಿದ್ರೆ ಫೈಲ್ ಇಲ್ಲ ಅಂದ್ರೆ ಫೈಲ್ ಏನಾಗಿದೆ ಅಂತ ಸರ್ ನಿಮ್ಮ ಪ್ರಕಾರ? ಸುಟ್ಟಾಕಿರ್ತಾರೆ. ಯಾವ ದಾಖಲೆಗಳನ್ನು ಬಿಡದೇ ಇದ್ದಂಗೆ ಹಿಂದಿನ ಇಬ್ಬರು ಕಮಿಷನರ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪ ಇದೆ. ದಾಖಲೆಗಳು ಇದರಲ್ಲಿ ಮೂಡ ಕಚೇರಿಯಲ್ಲಿಲ್ಲ. ನೋಡಿ, ನಿಮಗೆ 2 ಉದಾಹರಣೆಗಳು ಹೇಳ್ತೀನಿ. ಒಂದು, ಹಿಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಬಚ್ಚೇಗೌಡರು ಬರೆದಿರುವಂಥ ಪತ್ರದ ಪ್ರತಿ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಿದ್ರು. ಅದಿರಬೇಕಾಗಿದ್ದೆಲ್ಲಿ? ಮೈಸೂರು ಮೂಡ ಕಚೇರಿಯಲ್ಲಿ ಇರಬೇಕಾಗಿತ್ತು. ಹೆಂಗ್ CM ಅವರು ಆ ಪತ್ರದ ಪ್ರತಿಯನ್ನು ಬೆಂಗಳೂರಲ್ಲಿ ಪ್ರದರ್ಶನ ಮಾಡಿದ್ರು? 2ನೇದು, ವೈಟ್ನರ್ ಹಾಕಿದ ಶೀಟು ಮೈಸೂರು ಮೂಡ ಕಚೇರಿಯಲ್ಲಿ ಇರಬೇಕಾಗಿತ್ತು. ಅದಂಗೆ ಟ್ವಿಟರ್ ಅಕೌಂಟಲ್ಲಿ ಬಂತು. ಹಂಗಾದ್ರೆ ಇದೆಲ್ಲವೂ ನಮಗೆ ಗುಮಾನಿ ಇರೋದು ಮೈಸೂರಿನಲ್ಲಿ ಫೈಲ್ಗಳು ಕಳ್ಳತನ ಆಗಿದೆ, ಅಥವಾ ಸುಟ್ಟಾಕಿದ್ದಾರೆ, ಅಥವಾ ಹರಿದಾಕಿದ್ದಾರೆ ಶೀಟ್ಗಳು. ಹೆಂಗೆ ಕೊಡೋಕ್ಕೆ ಸಾಧ್ಯ? ಇವರು ಒಬ್ಬೊಬ್ಬನಿಗೆ 20-30 ಸೈಟ್ಗಳನ್ನ ಯಾವ ಆಧಾರದ ಮೇಲೆ ಕೊಡ್ತಾರೆ? ಒಬ್ಬ ಬೆಲ್ವತ್ತ ಗ್ರಾಮದಲ್ಲಿ ವಾಜಿದ್ದು ಯಾರೋ ಆ ಥರ ವ್ಯಕ್ತಿಗೆ ಹೇಗೆ ನೀವು ಅಷ್ಟು ಸೈಟನ್ನು ಕೊಡೋಕ್ಕೆ ಸಾಧ್ಯ ಇದೆ ಒಂದೇ ಏರಿಯಾದಲ್ಲಿ? ಅಂದರೆ ಎಷ್ಟು ವ್ಯಾಪಕವಾದಂಥ ಹಗರಣಗಳನ್ನು ಮೈಸೂರು ಮೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಫೈಲೇ ಇಲ್ಲ. 928 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಸರ್. ಅದರಲ್ಲಿ ಪ್ರಮುಖವಾಗಿ ನೀವು ಹೇಳಿದಂಥ ಅಬ್ದುಲ್ ವಾಜೀದ್ ಇಡಿ ರೈಡ್ ಆಗಿತ್ತಲ್ಲ, ಆ ಬಿಲ್ಡರ್ ಮಂಜುನಾಥ್ ಕಾರ್ತಿಕ್ ಲೇಔಟ್, ಅವ್ರದ್ದು ಕೂಡ GPA ತೆಗೆದುಕೊಂಡು ಸೈಟ್ ಮಾಡಿರೋದು. ಆ ಥರದಲ್ಲಿ ಬಹುತೇಕ ಮಂದಿಗೆ ಅದ್ರ ಬಗ್ಗೆ ಹೇಳಿದ್ರು. ಬಹಳಷ್ಟಾಗಿದೆ. GPA ಈ ಥರದ್ದು 25 ಸೈಟ್ಗಳನ್ನ ಮಾಡಿದ್ದಾರೆ ಅಂತ. ಮೊದಲನೇ ದಿವಸದಿಂದ ನಾವು ಜನವರಿಗೆ ಮೀಟಿಂಗ್ ಸೇರಿದಂಥ ಸಂದರ್ಭದಲ್ಲೇ ಚಾಮುಂಡೇಶ್ವರಿ ಸರ್ವೋದಯ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ನೀಡಿದಂಥ ಎಲ್ಲ ಸೈಟ್ಗಳ ಕ್ರಯಪತ್ರವನ್ನು ರದ್ದು ಮಾಡಬೇಕು ಅನ್ನುವಂಥದ್ದ ಒಕ್ಕೊರಲಿನ ತೀರ್ಮಾನವನ್ನು ಮೈಸೂರು ಮೂಡದಲ್ಲಿ ಮಾಡಿದ್ದೀವಿ. ಇವತ್ತಿನವರೆಗೂ ಆಗಿಲ್ಲ, ಅದು ಪ್ರೊಸೀಡಿಂಗ್ಸೇ ಆಗಿಲ್ಲ. ಅಂದರೆ GPA ಮೂಲಕ ಸೈಟ್ಗಳನ್ನ ತಗೊಂಡು ಸೈಟ್ ಮಾರ್ಬೋದು ಸರ್, ಭೂಮಿ ತಗೊಳಕ್ಕೆ GPA ಏನಿದ್ರು ಅವನ ಹೆಸರು ರಿಜಿಸ್ಟರ್ ಮಾಡ್ಕೊಳಕ್ಕೆ ಬರಲ್ಲ. ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗೋಗಿದೆ. ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಕ್ಯಾನ್ಸಲ್ ಮಾಡಿ ಅಂತ ಮಾಡಿದ್ದು ಪ್ರೊಸೀಡಿಂಗ್ಸೇ ಮಾಡಿಲ್ಲ. ನಾವು ಜನವರಿಯಲ್ಲಿ ಮಾಡಿದಂಥ ಮೀಟಿಂಗ್ನ ರೆಸೊಲ್ಯೂಷನ್ ಪ್ರೊಸೀಡಿಂಗ್ಸೇ ಆಗಿಲ್ಲಲ್ಲ. ಏನಿದಕ್ಕೆ ಹೇಳಬೇಕು ನಾವು? ಯಾಕಂದರೆ ಇಷ್ಟು ಕಮಿಷನರು, ಆಗಿದ್ದಂಥ ಕಾರ್ಯದರ್ಶಿ, ಆಗಿದ್ದಂಥ TPM ಎಲ್ಲರೂ ಸೇರ್ಕೊಂಡಿರ್ಬೇಕು ಇದರಲ್ಲಿ. ನಾವು ಯಾರ ಮೇಲೆ ಅಂತೇಳಿ ಇವತ್ತಿನವರೆಗೂ ಫೈಲ್ ಇಲ್ಲಲ್ಲ. ಅಂದರೆ ಮೂಡದಲ್ಲಿರುವಂತಹ ಮೂಲ ದಾಖಲಾತಿಗಳನ್ನು ಸುಟ್ಟು ಹಾಕಿದ್ದಾರೆ ಅನ್ನೋದು ನಿಮ್ಮ ಗಂಭೀರ ಆರೋಪ. ಸುಟ್ಟಾಕಿದ್ದಾರೆ, ಇಲ್ಲ ಒತ್ಕೊಂಡು ಹೋಗಿದ್ದಾರೆ. ಇಲ್ಲಂತೂ ಇಲ್ಲ. ಪರಿಹಾರ ಕೊಟ್ಟಿಲ್ಲ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಶೀಟ್ ಹರಿದು ಹಾಕಿದರೆ ಪರಿಹಾರ ಕೊಟ್ಟಿರೋದು ಗೊತ್ತಾಗಲ್ಲ. ಈ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಮೈಸೂರು ಮೂಡಾದ ನೆನ್ನೆ ದೇಸಾಯಿ ಸಾಹೇಬ್ರಿಗೂ ನೆನ್ನೆ ಭೇಟಿ ಮಾಡಿ ಕೊಟ್ಬಿಟ್ಟು ಬಂದಿದ್ದೀನಿ. ಅಲ್ಲೂ ಹೇಳಿದ್ದೀನಿ, ವ್ಯಾಪಕವಾದಂಥ ತನಿಖೆಯನ್ನು ಮಾಡಬೇಕು, ತುಂಬ ಭ್ರಷ್ಟಾಚಾರ ನಡೆದಿದೆ ಅಂತ. ನೋಡೋಣ, ಒಳ್ಳೇದು ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಪೂರ್ಣ ರೀತಿಯಲ್ಲಿ ದೇಸಾಯಿ ಒಂದು ಸರ್ಕಾರಕ್ಕೆ ವರದಿ ಮಾಡಬಹುದು. ಲೇಔಟಿನ ಪ್ಲಾನ್ಗಳನ್ನೇ ಇಲ್ಲದೆ ಸ್ಯಾಂಕ್ಷನ್ ಮಾಡಿರುವಂಥ ಅನೇಕ ಪ್ರಕರಣಗಳು ಇದರಲ್ಲಿ ಗೊತ್ತಾಗ್ತಿದೆ. ಯಾರ್ಯಾರೆಲ್ಲ ತಿಂದಿದ್ದಾರೋ ಅವರೆಲ್ಲ ಹೊರಗೆ ಬರಬೇಕು. ಅವರು ಇವರು ಅಂತಲ್ಲ, ಮೈಸೂರು ನಗರಕ್ಕೆ ಮೂಡಾಗಿ ಮೋಸ ಮಾಡಿರೋರು ಎಲ್ಲರೂ ಬಯಲಿಗೆ ಬರಬೇಕು. ಒಂದು ವೇಳೆ ಅದರಲ್ಲಿ BJP ಅವರಿದ್ರೆ ಸರ್, ಯಾರಾದರೂ ಆಗಲಿ, ಮೋಸನೇ.
ಯಾರೆಲ್ಲ ತಪ್ಪು ಮಾಡಿದಾರೆ ಬರಲಿ, ಹೊರಗಡೆಗೆ ಬರಲಿ, ಇವರು ಅವರು ಅಂತ ಏನಿಲ್ಲ. ಆ ಲಿಸ್ಟಲ್ಲಿ ತಮ್ಮ ಹೆಸರು ಏನಾದರೂ ಇದ್ರೆ ಸರ್? ಅದು ಈ ಥರ ಊಹೆ ಪ್ರಶ್ನೆ ಅದು. ಆ ಥರ ನನ್ನ ಹೆಸರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಗಿರೋದೆಲ್ಲ ಅಕ್ರಮಗಳು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಂದೇನಾರು ಇದ್ದರೂ ಬರಲಿ, ಆದರೆ ಯಾವ ಕಾರಣಕ್ಕೂ ಶುದ್ಧವಾಗಿ ಇದ್ಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದಿಷ್ಟು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವರ ಮಾತುಗಳು. ಒಂದು ವೇಳೆ ಮೂಡಾದಲ್ಲಿ ನನ್ನ ಸೈಟ್ ಇದ್ರೆ ಅದನ್ನು ಕೂಡ ತನಿಖೆ ನಡೆಸಲಿ, ನಮ್ಮ ಪಕ್ಷದವರಿದ್ರೆ ಅದಕ್ಕೂ ಕೂಡ ನಾನು ತನಿಖೆ ನಡೆಸಲಿ ಅಂತಲೇ ಆಗ್ರಹವನ್ನು ಮಾಡ್ತಿದ್ದೇನೆ. ಇದ್ರ ಜೊತೆಗೆ ಮೂಡಾದಲ್ಲಿರುವಂತಹ ಬಹುತೇಕ ಪತ್ರಗಳನ್ನು, ದಾಖಲಾತಿಗಳನ್ನು ಸುಟ್ಟು ಹಾಕಿದ್ದಾರೆ ಹಾಗೂ ಕೊಂಡೊಯ್ದಿದ್ದಾರೆ. ಆ ಕುರಿತು ಕೂಡ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.